ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಒಂದು ಪ್ರಮುಖ ವಿಡಿಯೋ ಡಿಸೆಂಬರ್ ತಿಂಗಳ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಪ್ರಮುಖ ಒಂದು ಕ್ವಶನ್ಗಳು ಮತ್ತು ಆನ್ಸರ್ಗಳು ಇರ್ತವೆ ನೋಡ್ರಿ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ವಿಡಿಯೋ ನೋಡ್ರಿ. ಈ ಒಂದು ಪ್ರಶ್ನೆಗಳು ಕೂಡ SDA ಪರೀಕ್ಷೆಯಲ್ಲಿ ಕೇಳಿರುವಂತ ಪ್ರಶ್ನೆಗಳು ಕೂಡ ಹಾಕಿದೆ ನೋಡ್ರಿ. ನ್ಯೂಸ್ ಅಲ್ಲಿ ಬಂದಿರ್ತದ. 2026ರಲ್ಲಿ ನಡೆದಂತ HK ನಾನ್ HKದು ಪ್ರಶ್ನೆಗಳು ಕೂಡ ಆಗಿದ್ದಾವೆ ಡಿಸೆಂಬರ್ ಮಂತದ. ಅದಕ್ಕಾಗಿ ಕೊನೆವರೆಗೂ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಬನ್ನಿ ಸ್ಟಾರ್ಟ್ ಮಾಡೋಣ. 2025ರ ಡಿಸೆಂಬರ್ನಲ್ಲಿ ಬ್ರಿಕ್ಸ್ ಸಂಘಟನೆಯ ತಿರುಗುವಿಕೆಯ ಅಧ್ಯಕ್ಷತೆಯನ್ನು ಬ್ರೆಜಿಲ್ ಯಾವ ದೇಶಕ್ಕೆ ಹಸ್ತಾಂತರಿಸಿದೆ? ನೋಡಿ, 2025ರಲ್ಲಿ ಏನ್ ಮಾಡುತ್ತೆ, ಈ ಒಂದು ಬ್ರಿಕ್ಸ್ ಸಮ್ಮೇಳನ ಒಂದು ಬ್ರೆಜಿಲ್ ದೇಶದಲ್ಲಿ ನಡೀತದ. ಆ ಒಂದು ಸಂದರ್ಭದಲ್ಲಿ ಬ್ರೆಜಿಲ್ ದೇಶ ಏನ್ ಮಾಡ್ತಪ್ಪ ಅಂತಂದ್ರೆ, ಮುಂದೆ 2026ರಲ್ಲಿ ನಡೆಯುವಂತ ಆ ಒಂದು ದೇಶಕ್ಕೆ ಏನ್ ಮಾಡ್ತಂದ್ರೆ ಹಸ್ತಾಂತರ ಮಾಡುತ್ತದ. ಹಾಗಾದ್ರೆ ಇದು 2026ರಲ್ಲಿ ಯಾವ ಒಂದು ದೇಶಕ್ಕೆ ಹಸ್ತಾಂತರ ಮಾಡಿದೆ ಬ್ರೆಜಿಲ್ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನಮ್ಮ ಒಂದು ಭಾರತ ದೇಶ ನೋಡ್ರಿ. ಇಂಡಿಯಾ ಏನಪ್ಪಾ ಅಂತಂದ್ರೆ 2026ರ ಒಂದು ಬ್ರಿಕ್ಸ್ ಸಮ್ಮೇಳನವನ್ನು ಆಯೋಜನೆ ಮಾಡುತ್ತಿದೆ. ಭಾರತ ಸರಿಯಾದ ಉತ್ತರ ಆಯ್ತು ನೋಡ್ರಿ. 2025ರ ಡಿಸೆಂಬರ್ನಲ್ಲಿ ಬ್ರೆಜಿಲಿಯಾದಲ್ಲಿ ನಡೆದಂತ 4ನೇ ಬ್ರಿಕ್ಸ್ ಶೆರ್ಪಾ ಒಂದು ಸಭೆಯಲ್ಲಿ ಬ್ರೆಜಿಲ್ ದೇಶವು ಬ್ರಿಕ್ಸ್ ಸಂಘಟನೆಯ 2026ರ ಸಾಲಿನ ಅಧ್ಯಕ್ಷತೆಯನ್ನು ಅಧಿಕೃತವಾಗಿ ಭಾರತಕ್ಕೆ ಹಸ್ತಾಂತರ ಮಾಡಿದೆ. ಅಂದ್ರೆ ಬ್ರೆಜಿಲ್ ದೇಶದಿಂದ ಈಗ ಭಾರತಕ್ಕೆ ಹಸ್ತಾಂತರ ಮಾಡಿದೆ ನೋಡ್ರಿ. ಬ್ರಿಕ್ಸ್ ಎಂಬುದು ಏನಪ್ಪಾ ಅಂತಂದ್ರೆ ಒಂದು ಸಂಘಟನೆ ಆಗಿದೆ ನೋಡ್ರಿ. ಇದರಲ್ಲಿ ಎಷ್ಟು ದೇಶಗಳಪ್ಪ ಅಂತಂದ್ರೆ ನೋಡೋದಾದ್ರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ ದೇಶಗಳು ಕಂಡು ಬರ್ತಾವ. ಓಕೆ, ಜಾಗತಿಕ ಆರ್ಥಿಕ ಮತ್ತು ರಾಜಕೀಯ ಸಹಕಾರಕ್ಕಾಗಿ ಈ ಒಂದು ವೇದಿಕೆ ಅತ್ಯಂತ ಪ್ರಮುಖವಾಗಿದೆ ಅಂತ ಹೇಳ್ಬೋದು. ಬ್ರಿಕ್ಸ್ ರಾಷ್ಟ್ರಗಳು ಪ್ರಮುಖವಾಗಿರುತ್ತೆ ನೋಡ್ರಿ. ನೆಕ್ಸ್ಟ್, ವಿಶ್ವ ಆರೋಗ್ಯ ಸಂಸ್ಥೆಯ 2ನೇ ಜಾಗತಿಕ ಸಮ್ಮೇಳನವು 2025ರಲ್ಲಿ ಡಿಸೆಂಬರ್ನಲ್ಲಿ ಎಲ್ಲಿ ನಡೆಯುತ್ತಂತ ಕೊಟ್ಟಿದ್ದಾರೆ. ಡಿಸೆಂಬರ್ನಲ್ಲಿ ನಡೆದಂತ ವಿಷಯ ಇದೆಯಲ್ಲ, ಅದಕ್ಕಾಗಿ ಡಿಸೆಂಬರ್ನಲ್ಲಿ ನಡೆದಂತ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಒಂದು 2ನೇ ಜಾಗತಿಕ ಸಮ್ಮೇಳನ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಇದು ನಮ್ಮ ಒಂದು ಭಾರತದ ನವದೆಹಲಿಯಲ್ಲಿ ನಡೆದದ್ ನೋಡ್ರಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಓಕೆ, ವಿಶ್ವ ಆರೋಗ್ಯ ಸಂಸ್ಥೆಯ 2ನೇ ಒಂದು ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಮತ್ತು ಈ ಒಂದು ಸಮ್ಮೇಳನ 2025ರಲ್ಲಿ ಡಿಸೆಂಬರ್ನಲ್ಲಿ ಎಲ್ಲಿ ಅಂದ್ರೆ ಭಾರತದ ಒಂದು ನವದೆಹಲಿಯ ಮಂಟಪದಲ್ಲಿ ಯಶಸ್ವಿಯಾಗಿ ಜರುಗಿತು. ಪ್ರಧಾನಿ ಮೋದಿ ಅವರು ಆಯುಷ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ವಿವಿಧ ಡಿಜಿಟಲ್ ಪೋರ್ಟಲ್ಗಳನ್ನು ಈ ಒಂದು ಸಭೆಯಲ್ಲಿ ಲೋಕಾರ್ಪಣೆ ಮಾಡಿದ್ದಾರೆ ನೋಡ್ರಿ. ಭಾರತವು ಸಾಂಪ್ರದಾಯಿಕ ವೈದ್ಯಕೀಯ ಪದ್ಧತಿಯಲ್ಲಿ ಜಾಗತಿಕವಾಗಿ ಮುಂಚೂಣಿಯಲ್ಲಿ ಕಂಡು ಬರ್ತದೆ. ಓಕೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನ ಒಂದು 2ನೇ ಜಾಗತಿಕ ಸಾಂಪ್ರದಾಯಿಕ ವೈದ್ಯಕೀಯ ಸಮ್ಮೇಳನ ಎಲ್ಲಿ ನಡೀತಪ್ಪ ಅಂತಂದ್ರೆ ಅದು ನಮ್ಮ ಒಂದು ಭಾರತದ ನವದೆಹಲಿಯಲ್ಲಿ ನಡೆದಿದೆ ನೋಡಿ. ಓಕೆ, ನೆಕ್ಸ್ಟ್ ಹೋಗೋಣ. ಅದೇ ರೀತಿಯಾಗಿ ನೆಕ್ಸ್ಟ್, ಪ್ರತಿ ವರ್ಷ ಭಾರತೀಯ ನೌಕಾಪಡೆ ದಿನವನ್ನು ಯಾವ ದಿನದಂದು ಆಚರಿಸುತ್ತಾರೆ? ಇದು ಕೂಡ ಕೇಳುತ್ತಾರೆ ನೋಡ್ರಿ. ನೀವು ಅನ್ಕೋಬೇಡ್ರಿ ಕೇಳಲ್ಲ ಅಂತ, ಇವು ಕೂಡ ಕೇಳುತ್ತಾರೆ. ಅವು ಹೇಳಿಕೆ ರೂಪದ ಕ್ವಶನ್ಗಳು ಬಂದ್ರು ಕೂಡ 4ರಿಂದ 5 ಹೇಳಿಕೆ ರೂಪದ ಕ್ವಶನ್ಗಳು ಬರುತ್ತವ. ಹೊಂದಿಸಿ ಬರೆಯವು ಕೂಡ 4ರಿಂದ 5 ಬರ್ತವೆ ನೋಡ್ರಿ. ಓಕೆ, ಇದ್ರ ಮೇಲೆ ಏನು ಜಾಸ್ತಿ ಹೇಳಿಕೆ ರೂಪದ ಕೊಡಲ್ಲ ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ. ಓಕೆ, 4ರಿಂದ 5 ಹೇಳಿಕೆ ರೂಪದ, 4ರಿಂದ 5 ಹೊಂದಿಸಿ ಬರೆಯೋರು ಕೊಡ್ತಾರ. ಉಳಿಕಿದು ಒನ್ ಲೈನರ್ ಇರ್ತಾವ. ಆದ್ರೆ ಕೂಡ ಅವು ಏನ್ ಮಾಡ್ತಾವ ಅಂದ್ರೆ ಕನ್ಫ್ಯೂಸ್ ಮಾಡೋ ರೀತಿಯಲ್ಲಿ ಕ್ವಶನ್ ಕೇಳ್ತಾರ. ಪ್ರತಿ ವರ್ಷ ಭಾರತೀಯ ನೌಕಾಪಡೆ ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತಾರ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ 4ನೇ ತಾರೀಕು ಆಚರಣೆ ಮಾಡ್ತಾರ ನೌಕಾಪಡೆ ದಿನವನ್ನು. 1971ರ ಭಾರತ ಪಾಕಿಸ್ತಾನ ಯುದ್ಧದ ಒಂದು ಸಮಯದಲ್ಲಿ ಕರಾಚಿ ಬಂದರ ಮೇಲೆ ಈ ಒಂದು ಆಪರೇಷನ್ ಟ್ರೆಂಡೆಂಟ್ ಯಶಸ್ವಿನ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಏನ್ ಮಾಡ್ತಾರಪ್ಪ ಅಂತಂದ್ರೆ ಡಿಸೆಂಬರ್ 4ರಂದು ಭಾರತೀಯ ನೌಕಾಪಡೆ ದಿನವನ್ನು ಆಚರಣೆ ಮಾಡ್ತಾರ. ಯಾವಾಗ? ಡಿಸೆಂಬರ್ 4ಕ್ಕೆ ಏನ್ ಮಾಡ್ತಾರೆ? ನೌಕಾಪಡೆ ದಿನ. ಓಕೆ, ಭಾರತೀಯ ನೌಕಾಪಡೆ ಮುಖ್ಯಸ್ಥರನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಅಡ್ಮಿರಲ್ ಎಂದು ಕರೆಯುತ್ತಾರೆ. ಭಾರತ ಒಂದು ಕಡಲ ಗಡಿಗಳ ರಕ್ಷಣೆಯಲ್ಲಿ ನೌಕಾಪಡೆ ಪಾತ್ರ ಪ್ರಮುಖವಾಗಿರುತ್ತೆ ನೋಡ್ರಿ. ನೌಕಾಪಡೆ ಮುಖ್ಯಸ್ಥರನ್ನು ಅಡ್ಮಿರಲ್ ಎಂದು ಕರೀತಾರೆ ನೋಡ್ರಿ. ನೆಕ್ಸ್ಟ್, 2025ರ ಡಿಸೆಂಬರ್ನಲ್ಲಿ ಭಾರತ ಮತ್ತು ಯಾವ ದೇಶಗಳ ನಡುವೆ ಡೆಸರ್ಟ್ ಸೈಕ್ಲೋನ್ 2 ಜಂಟಿ ಮಿಲಿಟರಿ ವ್ಯಾಯಾಮ ನಡೆಯಿತು ಅಂತ ಕೊಟ್ಟಿದ್ದಾರೆ. ವ್ಯಾಯಾಮದ ಮೇಲೆ ಕೂಡ ಪ್ರಶ್ನೆ ಬರುತ್ತೆ ನೋಡಿ. ಡೆಸರ್ಟ್ ಸೈಕ್ಲೋನ್ 2 ಯಾವ ದೇಶದ ಮಧ್ಯೆ ನಡೀತದೆ ಅದು?
ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, UAE ಮತ್ತು ಭಾರತ ದೇಶದ ನಡುವೆ ಈ ಒಂದು ಡೆಸರ್ಟ್ ಸೈಕ್ಲೋನ್ 2 ನಡೀತದೆ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಭಾರತ ಮತ್ತು UAE ಒಂದು ಸೈನ್ಯಗಳ ನಡುವಿನ 2ನೇ ಆವೃತ್ತಿಯ ಜಂಟಿ ಮಿಲಿಟರಿ ಸಮರಾಭ್ಯಾಸವಾದಂತ ಡೆಸರ್ಟ್ ಸೈಕ್ಲೋನ್ 2 ಡಿಸೆಂಬರ್ನಲ್ಲಿ ಅಬುಧಾಬಿಯಲ್ಲಿ ಆಯೋಜನೆಗೊಂಡಿತ್ತು. ಎಲ್ಲಿ? UAEದಲ್ಲಿ ನಡೆದ ನೋಡ್ರಿ ಡೆಸರ್ಟ್ ಸೈಕ್ಲೋನ್ 2. ಈ ಒಂದು ವ್ಯಾಯಾಮ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರ ಮತ್ತು ಬಾಂಧವ್ಯದ ಬಗ್ಗೆ ಆ ಒಂದು ಬಲಪಡಿಸುವಂತ ಉದ್ದೇಶ ಹೊಂದಿದೆ ಅಂತ ಹೇಳ್ತೀವಿ. UAE ರಾಜಧಾನಿ ಅಬುಧಾಬಿ ಆಗಿದೆ ನೋಡ್ರಿ. ಕರೆನ್ಸಿ ದಿಹರಂ ಅಂತ ಕರೀತಾರ. ನೆಕ್ಸ್ಟ್, ಭಾರತದಲ್ಲಿ ಉತ್ತಮ ಆಡಳಿತ ದಿನವನ್ನು ಪ್ರತಿ ವರ್ಷ ಯಾವ ದಿನದಂದು ಆಚರಣೆ ಮಾಡ್ತಾರೆ? ಗುಡ್ ಗವರ್ನೆನ್ಸ್ ಡೇ. ಯಾವ ದಿನ ಆಚರಣೆ ಮಾಡ್ತಾರಪ್ಪ ಉತ್ತಮ ಆಡಳಿತ ದಿನ? ಓಕೆ, ಪ್ರತಿ ವರ್ಷ ಉತ್ತಮ ಆಡಳಿತ ದಿನ ಯಾವಾಗ ಮಾಡ್ತಾರ? ಡಿಸೆಂಬರ್ 25 ನೋಡ್ರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಡಿಸೆಂಬರ್ 25ರಂದು ಏನ್ ಮಾಡ್ತಾರ ಅಂದ್ರೆ ಪ್ರತಿ ವರ್ಷ ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಭಾರತದ ಮಾಜಿ ಪ್ರಧಾನಿ ಆಗಿರುವಂತ ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಜನ್ಮ ದಿನವಾದಂತ ಅವರ ಒಂದು ಏನ್ ಡಿಸೆಂಬರ್ 25 ಇದೆ, ಆ ದಿನ ಅವರ ಒಂದು ಸ್ಮರಣಾರ್ಥವಾಗಿ ಪ್ರತಿ ವರ್ಷ ಡಿಸೆಂಬರ್ 25ರಂದು ದೇಶದಾದ್ಯಂತ ಉತ್ತಮ ಆಡಳಿತ ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. ಉತ್ತಮ ಆಡಳಿತ ದಿನ ಡಿಸೆಂಬರ್ 25ನೇ ತಾರೀಕು ಆಚರಣೆ ಮಾಡ್ತಾರೆ. ಸರ್ಕಾರಿ ಸೇವೆಗಳಲ್ಲಿ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಉತ್ತೇಜಿಸುವುದು ಇದರ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ ನೋಡ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ಸರ್ಕಾರ ಕೂಡ ನಾಗರಿಕ ಪ್ರಶಸ್ತಿ ಆಗಿರುವಂತ ಭಾರತ ರತ್ನ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಡಿಸೆಂಬರ್ 25ರಂದು ಅವರು ಜನಿಸ್ತಾರ ನೋಡ್ರಿ. ನೆಕ್ಸ್ಟ್, 2025ರ ಡಿಸೆಂಬರ್ನಲ್ಲಿ ಯಾವ ಒಂದು ಶಕ್ತಿಶಾಲಿ ರಾಕೆಟ್ ಮೂಲಕ ಭಾರತೀಯ ಇತಿಹಾಸದಲ್ಲೇ ಅತ್ಯಂತ ಭಾರವಾದಂತ ಬ್ಲೂಬರ್ಡ್ ಬ್ಲಾಕ್ 2 ಉಪಗ್ರಹವನ್ನು ಕಕ್ಷೆಗೆ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಬ್ಲೂಬರ್ಡ್ ಬ್ಲಾಕ್ 2 ಎಂಬ ಒಂದು ಉಪಗ್ರಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, LVM-3 M6 ಅಂತ ಹೇಳ್ತೀವಿ ನಾವು. LVM-3 M6 ಅನ್ನು ಕಕ್ಷೆಗೆ ಏರಿಸಿದ್ದಾರೆ ಡಿಸೆಂಬರ್ದಾಗ. ಇಸ್ರೋದ ಅತ್ಯಂತ ಶಕ್ತಿಶಾಲಿ ಉಡಾವಣಾ ವಾಹಕವಾಗಿರುವಂತ LVM-M3 M6 ಈ ಒಂದು ರಾಕೆಟ್ ಮೂಲಕ ಏನ್ ಮಾಡಿದ್ರಪ್ಪ ಅಂತಂದ್ರೆ 2025ರಲ್ಲಿ ಡಿಸೆಂಬರ್ 24ರಂದು ಅತ್ಯಂತ ಭಾರವಾಗಿರುವಂತ ಬ್ಲೂ ಬರ್ಡ್ ಬ್ಲಾಕ್ 2 ಸಂವಹನವನ್ನು ಉಪಗ್ರಹವನ್ನು ಯಶಸ್ವಿಯಾಗಿ ಕಕ್ಷೆಗೆ ಸೇರಿಸಲಾಗಿದೆ ನೋಡಿ. ಯಾವಾಗ? ಡಿಸೆಂಬರ್ 24ನೇ ತಾರೀಕು ಉಡಾವಣೆ ಮಾಡಿದ್ದಾರೆ. LVM-3 ಅಂತ ಹೇಳ್ತೀವಿ. ಇದು ಹಿಂದೆ ಏನಪ್ಪಾ ಅಂತಂದ್ರೆ GSLV MK3 ಎಂದು ಕರಿತಿರ್ತಾರ. GSLV MK3 ಅನ್ನು ಈಗೇನ್ ಕರಿತಿದ್ದಾರೆ LVM-3 ಅಂತ ಕರಿತಾ ಇದ್ದಾರೆ. ಓಕೆ, ಇದು ಬಾಹ್ಯಾಕಾಶ ಒಂದು ವಾಣಿಜ್ಯ ಮಾರುಕಟ್ಟೆಯಲ್ಲಿ ಭಾರತದ ಸಾಮರ್ಥ್ಯ ಮತ್ತಷ್ಟು ಹೆಚ್ಚಿಗೆ ಮಾಡ್ತದ. ಇತ್ತೀಚೆಗೆ LVM-3 M6 ಉಡಾವಣೆ ಮಾಡಿದ್ದಾರೆ ನೋಡ್ರಿ. ನೆಕ್ಸ್ಟ್, ಭಾರತದಲ್ಲಿ ರಾಷ್ಟ್ರೀಯ ರೈತರ ದಿನವನ್ನು ಯಾವ ಒಂದು ದಿನದಂದು ಆಚರಣೆ ಮಾಡಲಾಗುತ್ತದೆ? ರೈತರ ದಿನ ಯಾವಾಗ ಆಚರಣೆ ಮಾಡ್ತಾರಪ್ಪ? ಕಿಸಾನ್ ದಿವಸ್ ಆಚರಣೆ ಮಾಡ್ತಾರೆ ನೋಡ್ರಿ ಡಿಸೆಂಬರ್ ಮಂತ್ ನಲ್ಲಿ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಡಿಸೆಂಬರ್ 23ನೇ ತಾರೀಕು ಆಚರಣೆ ಮಾಡ್ತಾರೆ ಕಿಸಾನ್ ದಿವಸ್. ಓಕೆ, ಯಾಕಪ್ಪ ಅಂತಂದ್ರೆ ಮಾಜಿ ಪ್ರಧಾನಿ ಆಗಿರುವಂತ ಮತ್ತು ರೈತರ ನಾಯಕ ಆಗಿರುವಂತ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನವಾಗಿರುವಂತ ಡಿಸೆಂಬರ್ 23ರಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತದಲ್ಲಿ ರಾಷ್ಟ್ರೀಯ ರೈತರ ದಿನವನ್ನು ಆಚರಣೆ ಮಾಡುತ್ತಾರೆ. ಕಿಸಾನ್ ದಿವಸ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಡಿಸೆಂಬರ್ 23ಕ್ಕೆ ಕಿಸಾನ್ ದಿವಸವನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ದೇಶದ ಆರ್ಥಿಕತೆಯಲ್ಲಿ ರೈತರ ಮಹತ್ವ ಕೊಡುಗೆ ಸ್ಮರಿಸಲು ಈ ದಿನವನ್ನು ಆಚರಣೆ ಮಾಡ್ತಾರೆ ಪ್ರತಿ ವರ್ಷ. ಚೌಧರಿ ಚರಣ್ ಸಿಂಗ್ ಅವರು ಭಾರತದ 5ನೇ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ ನೋಡ್ರಿ. ಇವರು ಎಷ್ಟನೇ ಪ್ರಧಾನಮಂತ್ರಿ ಆಗಿದ್ರಪ್ಪ ಅಂತಂದ್ರೆ 5ನೇ ಪ್ರಧಾನಮಂತ್ರಿ ಆಗಿರ್ತಾರೆ. ನೆಕ್ಸ್ಟ್, ವಿಶ್ವಸಂಸ್ಥೆಯಿಂದ ಆಚರಿಸಲ್ಪಟ್ಟಂತ ಅಂತಾರಾಷ್ಟ್ರೀಯ ಮಾನವನ ಐಕಮತ್ಯ ದಿನ ಯಾವಾಗ ಅಂತ ಕೊಟ್ಟಿದ್ದಾರೆ. ಇಂಟರ್ನ್ಯಾಷನಲ್ ಹ್ಯೂಮನ್ ಸಾಲಿಡರಿಟಿ ಡೇ ಯಾವಾಗ ಆಚರಣೆ ಮಾಡ್ತಾರಪ್ಪ? ಅಂತಾರಾಷ್ಟ್ರೀಯ ಮಾನವನ ಐಕ್ಯತೆ ದಿನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಸಿ ನೋಡಿ, ಡಿಸೆಂಬರ್ 20ನೇ ತಾರೀಕು ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ಒಂದು ಅಂತಾರಾಷ್ಟ್ರೀಯ ಮಾನವನ ಓಕೆ ಡಿಸೆಂಬರ್ 20 ನೋಡ್ರಿ. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಲು ಮತ್ತು ಬಡತನ ನಿರ್ಮೂಲನೆ ಜಾಗತಿಕ ಸಹಕಾರವನ್ನು ಉತ್ತೇಜಿಸುವ ಉದ್ದೇಶದಿಂದ
ಡಿಸೆಂಬರ್ 20ರಂದು ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಮಾನವನ ಐಕ್ಯತೆಯ ದಿನವನ್ನಾಗಿ ಆಚರಣೆ ಮಾಡ್ತಾರೆ ಡಿಸೆಂಬರ್ 20. ಸಬಲ ಸಮುದಾಯ ನಿರ್ಣಯ ಮತ್ತು ಸುಸ್ಥಿರ ಅಭಿವೃದ್ಧಿಗೆ ಐಕ್ಯತೆ ಅತ್ಯಗತ್ಯ ಆಗಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಡಿಸೆಂಬರ್ ಈ ಒಂದು ದಿನವನ್ನು ಆಚರಣೆ ಮಾಡ್ತಾರೆ ನೋಡ್ರಿ, ಡಿಸೆಂಬರ್ 20 ಈ ದಿನ ಆಚರಣೆ ಮಾಡ್ತಾರ. ನೆಕ್ಸ್ಟ್ ಕ್ವಶನ್ಗಳು ಇನ್ನೂ ಕೂಡ ಜಾಸ್ತಿ ಇದೆ ಸ್ನೇಹಿತರೆ, ಸ್ಪೀಡ್ ಆಗಿ ಹೋಗೋಣ. ಚೆನ್ನೈನಲ್ಲಿ ನಡೆದಂತ ಸ್ಕ್ವಾಶ್ ವಿಶ್ವಕಪ್ 2025ರ ಒಂದು ಫೈನಲ್ ನಲ್ಲಿ ಹಾಂಗ್ಕಾಂಗ್ ತಂಡವನ್ನು ಸೋಲಿಸಿದಂತ ಚಾಂಪಿಯನ್ ಆಗಿರುವಂತ ಹೊರಹೊಮ್ಮಿದಂತ ದೇಶ ಯಾವ್ದಂತ ಕೊಟ್ಟಿದ್ದಾರೆ. ಹಾಂಗ್ಕಾಂಗ್ ತಂಡವನ್ನು ಸೋಲಿಸಿ ಚಾಂಪಿಯನ್ ಆಗಿರುವಂತ ದೇಶ ಯಾವುದು? ಇದಕ್ಕೆ ಸರಿಯಾದ ಉತ್ತರ ನೋಡೋಣ, ಭಾರತ ದೇಶ ಸರಿಯಾದ ಉತ್ತರ ಏನ್ ನೋಡ್ರಿ, ಭಾರತ ದೇಶ ಚಾಂಪಿಯನ್ ಆಗಿದೆ. ಇತ್ತೀಚೆಗೆ ಚೆನ್ನೈನಲ್ಲಿ ಯಶಸ್ವಿಯಾಗಿ ಆಯೋಜಿಸಲ್ಪಟ್ಟಂತ ಸ್ಕ್ವಾಶ್ ವಿಶ್ವಕಪ್ 2025 ಫೈನಲ್ ಪಂದ್ಯದಲ್ಲಿ ಭಾರತ ತಂಡದ ಹಾಂಗ್ಕಾಂಗ್ ತಂಡವನ್ನು ಮಣಿಸಿ ಪ್ರಶಸ್ತಿಯನ್ನು ಪಡೆದುಕೊಂಡು ನೋಡ್ರಿ. ಸ್ಕ್ವಾಶ್ ಯಾವ ಆಟಕ್ಕೆ ಸಂಬಂಧಿಸಿದಂತ ಕ್ವಶನ್ ಕೇಳ್ತಾರ ನಾಳೆ. ಇದೇ ರೀತಿ ಕೇಳ್ಯಾರ ಮೊನ್ನೆ PUC ಪೊಲೀಸ್ ಏನ್ HK ನಡೆದಿದ್ದಲ್ಲ, PUC HKಯಲ್ಲಿ ಏನ್ ಕೇಳಿದಾರೆ ಅಂದ್ರೆ 2 ಪ್ರಶ್ನೆಗಳು ಕೊಟ್ಟರು ಆಟಕ್ಕೆ ಸಂಬಂಧಿಸಿದಂಥದ್ದು. ಓಕೆ, ಅದಕ್ಕಾಗಿ ನೋಡ್ರಿ ಆ ಆಟಕ್ಕೆ ಸಂಬಂಧಿಸಿದಂತ ಕ್ರೀಡೆಗಳಿಗೂ ಕೂಡ ಅವುಗಳ ಹೆಸರುಗಳು ಕೂಡ ಗೊತ್ತಿರ್ಬೇಕಾಗ್ತದ. ಇಲ್ಲಿ ಸ್ಕ್ವಾಶ್ ಎಂಬುದು ಯಾವುದು, ಇದೊಂದೇನಪ್ಪ ಅಂತಂದ್ರೆ ಸ್ಕ್ವಾಶ್ ಯಾವ ಆಟಕ್ಕೆ ಸಂಬಂಧಿಸಿದಂತ ನೋಡುದ ಕೇಳ್ತಾರ. ಓಕೆ, ಸ್ಕ್ವಾಶ್ ಯಾವ ಆಟಕ್ಕೆ ಸಂಬಂಧಿಸಿದೆ, ಸ್ಕ್ವಾಶ್ ಇನ್ನು ಬೇರೆ ಬೇರೆ ಹೆಸರು ಇರ್ತಾವಕ್ಕ ನೋಡ್ಕೊಡ್ರಿ. ಸ್ಕ್ವಾಶ್ ಕ್ರೀಡೆಯಲ್ಲಿ ಭಾರತ ಸಾಧನೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹವಾಗಿ ನೋಡ್ರಿ. ಚೆನ್ನೈನ ತಮಿಳುನಾಡು ರಾಜಧಾನಿಯಾಗಿದ್ದು ಕ್ರೀಡಾಕೂಟಗಳಿಗೆ ಹೆಸರುವಾಸಿಯಾಗಿದೆ. ಇಲ್ಲಿ ಚೆಸ್ ಆಟ ಜಾಸ್ತಿ ಕಂಡು ಬರುತ್ತೆ ನೋಡ್ರಿ. ಇಲ್ಲಿ ತಮಿಳುನಾಡಿನಲ್ಲಿ ಚೆಸ್ ಆಟ ಜಾಸ್ತಿ ಆಟ ಆಡುತ್ತಾರೆ. ಇದು ಆರ್ ಪ್ರಜ್ಞಾನಂದ್ ಅವರು ಕೂಡ ತಮಿಳುನಾಡು ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್ 2025ರ ಡಿಸೆಂಬರ್ನಲ್ಲಿ ಭಾರತೀಯ ಸೇನೆಯು ಮಲೇಷಿಯಾ ಸೇನಾದೊಂದಿಗೆ ರಾಜಸ್ಥಾನದ ಮಹಾಜನ್ ನಲ್ಲಿ ನಡೆಸಿದಂತ ಜಂಟಿ ಮಿಲಿಟರಿ ವ್ಯಾಯಾಮ ಯಾವುದಂತ ಕೊಟ್ಟಿದ್ದಾರೆ. 2025ರಲ್ಲಿ ನಡೆಸಿದಂತ ಜಂಟಿ ಮಿಲಿಟರಿ ವ್ಯಾಯಾಮ ಸರಿಯಾದ ಉತ್ತರ ಅರಿಮೋ ಶಕ್ತಿ 2025 ಅರಿಮೋ ಶಕ್ತಿ ನೋಡ್ರಿ. ಭಾರತ ಮತ್ತು ಮಲೇಷಿಯಾ ಸೇನಾ ನಡುವಿನ 5ನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮವಾದಂತ ಅರಿಮೋ ಶಕ್ತಿ ಏನಪ್ಪಾ ಅಂತಂದ್ರೆ ಇತ್ತೀಚೆಗೆ ರಾಜಸ್ಥಾನದ ಮಹಾಜನ್ ಫೈರಿಂಗ್ ನಲ್ಲಿ ನಡೆಸಲಾಗಿದೆ. 5ನೇ ಆವೃತ್ತಿ ನೋಡ್ರಿ, ಇದು ಎಷ್ಟನೇ ಆವೃತ್ತಿ ಅಂತ ಕೂಡ ಗೊತ್ತಿರ್ಬೇಕು. 5ನೇ ಆವೃತ್ತಿ ನಡೆದದ. ಉಭಯ ದೇಶಗಳ ಸೈನ್ಯಗಳ ನಡುವಿನ ಒಂದು ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ಮಲೇಷಿಯಾದ ಬಗ್ಗೆ ನೋಡೋದಾದ್ರೆ ಇದರ ಒಂದು ರಾಜಧಾನಿ ಕೌಲಾಲಂಪುರಂ ಅಂತ ಕರೀತಾರೆ ನೋಡ್ರಿ. ಇದರ ಒಂದು ರಾಜಧಾನಿ ಆಗಿದೆ ಮಲೇಷಿಯಾದ. ನೆಕ್ಸ್ಟ್ 2025ರ ಡಿಸೆಂಬರ್ನಲ್ಲಿ ನಿಧನರಾಗಿರುವಂತಹ ಪ್ರಸಿದ್ಧ ಶಿಲ್ಪಿ ಗುಜರಾತ್ನ ಪ್ರಸಿದ್ಧ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿನ್ಯಾಸಗೊಳಿಸಿದವರು ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಿನ್ಯಾಸಗೊಳಿಸಿದಂತ ವ್ಯಕ್ತಿಯಾಗಿದ್ದಾನೆ. ಇತ್ತೀಚೆಗೆ ನಿಧನರಾಗಿದ್ದಾರೆ. ನಿಧನರಾದ್ರ ಮೇಲೆ ಕೂಡ ಕೇಳ್ಬೋದು. ಇದಕ್ಕೆ ಸರಿಯಾದ ಉತ್ತರ ರಾಮ್ ವಿ ಸುತಾರ್ ಅಂತ ನಾವು ಕರಿತೀವಿ ನೋಡ್ರಿ. ಈತ ಇತ್ತೀಚೆಗೆ ನಿಧನರಾಗಿದ್ದಾರೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ವಿಶ್ವದಲ್ಲೇ ಅತ್ಯಂತ ಎತ್ತರದ ಪ್ರತಿಮೆ ಆಗಿರುವಂತಹ ಸ್ಟ್ಯಾಚ್ಯೂ ಆಫ್ ಯೂನಿಟಿಯ ಒಂದು ಮುಖ್ಯ ಶಿಲ್ಪಿ ಆಗಿರುವಂತ ಖ್ಯಾತ ಪದ್ಮಭೂಷಣ ಪ್ರಶಸ್ತಿ ಪಡೆದಿರುವ ರಾಮ್ ವಿ ಸುತಾರ್ ಅವರು ಇತ್ತೀಚೆಗೆ ಡಿಸೆಂಬರ್ನಲ್ಲಿ ನಿಧನರಾಗಿದ್ದಾರೆ. ರಾಮ್ ವಿ ಸುತಾರ್ ಅವರು, ಇವರು ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ ನೋಡ್ರಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿಯು ಗುಜರಾತ್ನ ನರ್ಮದಾ ತೀರದಲ್ಲಿ ಕಂಡು ಬರುತ್ತೆ ನೋಡ್ರಿ. ನರ್ಮದಾ ನದಿ ತೀರದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಒಂದು ಮೂರ್ತಿ ಕಂಡು ಬರ್ತದ. ಇದರ ಎತ್ತರ 182 ಮೀಟರ್ ಅಷ್ಟು ಎತ್ತರವಾಗಿದೆ ನೋಡ್ರಿ. ಭಾರತೀಯ ಶಿಲಾಶಿಲ್ಪ ರಂಗಕ್ಕೆ ಇವರ ಒಂದು ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ಬೋದು. 182 ಮೀಟರ್ ಇದೆ. ಏಕತಾ ದಿನವನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರ ಸಲುವಾಗಿ ಏಕತಾ ದಿನವನ್ನು ಕೂಡ ಆಚರಣೆ ಮಾಡ್ತಾರೆ. ನೆಕ್ಸ್ಟ್ ಭಾರತದಲ್ಲಿ ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಯಾವ ದಿನದಂದು ಆಚರಣೆ ಮಾಡುತ್ತಾರೆ? ಸಶಸ್ತ್ರ ಪಡೆಗಳ ಧ್ವಜ ದಿನಾವಣೆ ಸರಿಯಾದ ಉತ್ತರ ಡಿಸೆಂಬರ್ 7ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ. ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರುವಂತಹ ಸೈನಿಕರು ಮತ್ತು ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ಸಂಗ್ರಹಣೆ ಮತ್ತು ಗೌರವ ಸೂಚಿಸಲು ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಡಿಸೆಂಬರ್ 7ನೇ ತಾರೀಕು ಸಶಸ್ತ್ರ ಪಡೆಗಳ ಧ್ವಜ ದಿನವನ್ನು ಆಚರಣೆ ಮಾಡ್ತಾರೆ. 1949 ನಂತರ ಅಲ್ಲೇಶಿಂದ ನಿರಂತರವಾಗಿ ಈ ಒಂದು ಆಚರಣೆ ಮಾಡ್ತಾ ಬಂದಿದ್ದ ನೋಡ್ರಿ. 1949ರಿಂದ ಸೈನಿಕರ ಕುಟುಂಬಗಳಿಗೆ ಪುನರ್ವಸತಿ ನಿಧಿಯನ್ನು ನೀಡ್ತಾರೆ, ಹಣಗಳನ್ನು ಕೂಡ ನೀಡ್ತಾರೆ ನೋಡ್ರಿ. ನೆಕ್ಸ್ಟ್
ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದು 2025ರಲ್ಲಿ ಡಿಸೆಂಬರ್ನಲ್ಲಿ ನಿಧನರಾಗಿರುವಂತಹ ಪ್ರಮುಖ ನಾಯಕಿ ಯಾರು? ಇದ್ರ ಮೇಲೆ SD 2025ರಲ್ಲಿ ಕ್ವಶನ್ ಆಗಿದೆ ನೋಡ್ರಿ, ಜನವರಿ ತಿಂಗಳಲ್ಲಿ ನಡೆದಂತ ಪರೀಕ್ಷೆಯಲ್ಲಿ 2026 ಕ್ವಶನ್ ಆಗಿದೆ. ಅಂದ್ರೆ ಬಾಂಗ್ಲಾದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಇವರಾಗಿರ್ತಾರೆ ನೋಡ್ರಿ. ಆ ಒಂದು ಪರೀಕ್ಷೆಯಲ್ಲಿ ಹೇಳಿಕೆ ರೂಪದ ಪ್ರಶ್ನೆ ಕೊಟ್ಟಿದ್ರ ಅಂತ ಅನ್ಕೋತೀನಿ. ಹೇಳಿಕೆ ರೂಪದ ಪ್ರಶ್ನೆ ಇತ್ತು. ಓಕೆ, ಇದೇ ಒಂದು ನ್ಯೂಸ್ ಮೇಲೆ ಪ್ರಶ್ನೆ ಬಂದಿತ್ತು. ಇದಕ್ ಸರಿಯಾದ ಉತ್ತರ ಬೇಗಂ ಖಲೀದಾ ಜಿಯಾ ನೋಡ್ರಿ. ಇವರು ಇತ್ತೀಚೆಗೆ ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆಗಿರ್ತಾರ ಮೊದಲು. ಅವರು ಮರಣ ಹೊಂದಿದ್ದಾರೆ, ಅದಕ್ಕಾಗಿ ನ್ಯೂಸ್ ಅಲ್ಲಿ ಇದ್ರು ಇವರು. ಬೇಗಂ ಖಲೀದಾ ಜಿಯಾ ಅಂತ ಹೇಳ್ತೀವಿ. ಇವರು ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಮತ್ತು ಬಾಂಗ್ಲಾದೇಶದ ನ್ಯಾಷನಲ್ ಪಾರ್ಟಿ ನಾಯಕಿ ಹಾಗೂ ದೇಶದ ಮೊದಲ ಮಹಿಳಾ ಪ್ರಧಾನಿಯಾಗಿದ್ದ ಬೇಗಂ ಖಲೀದಾ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ ಡಿಸೆಂಬರ್ 30ರಂದು. ಇದು ಕ್ವಶನ್ ಆಗಿದೆ. ಅಲ್ಲಿ ಏನ್ ಕ್ವಶನ್ ಅಂತ ಕೊಟ್ಟಿದ್ರು ಅಂದ್ರೆ, ಇವರು ಎರಡನೇ ಒಂದು ಪ್ರಧಾನಿಯಾಗಿದ್ದಾರೆ ಅಂತ ಕೊಟ್ಟಿದ್ರು. ಅದು ತಪ್ಪಾಗಿತ್ತು ನೋಡ್ರಿ. ಅಲ್ಲಿ 1, 2 ಸರಿ ಅಂತ ಅವು ಕೊಟ್ಟಿದ್ರು. ಈ ರೀತಿಯಾಗಿ ಹೇಳಿಕೆ ರೂಪದಲ್ಲಿ ಕೊಟ್ಟಿದ್ರು ಇದು. ಓಕೆ, ಇವ್ರು ಯಾವ ಒಂದು ಪಕ್ಷಕ್ಕೆ ಸೇರಿದ್ದಾರೆ? ಬಾಂಗ್ಲಾದೇಶದ ನ್ಯಾಷನಲ್ ಪಾರ್ಟಿ. ಬಾಂಗ್ಲಾದೇಶದ ರಾಜಕೀಯ ಇತಿಹಾಸದಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದಂತ ಮಹಿಳೆಯಾಗಿದ್ದಾರೆ ನೋಡ್ರಿ. ಬಾಂಗ್ಲಾದೇಶದ ಬಗ್ಗೆ ನೋಡೋದಾದ್ರೆ ಇದರ ಒಂದು ರಾಜಧಾನಿ ಢಾಕಾ ಆಗಿದೆ, ಕರೆನ್ಸಿ ಟಾಕಾ ಆಗಿದೆ ನೋಡಿ. ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ, 2025ರ ಡಿಸೆಂಬರ್ನಲ್ಲಿ ಭಾರತೀಯ ನೌಕಾಪಡೆ ಮತ್ತು ಯಾವ ದೇಶದ ರಾಷ್ಟ್ರೀಯ ರಕ್ಷಣಾ ಪಡೆಗಳ ನಡುವೆ ಏಕತಾ 2025 ದ್ವಿಪಕ್ಷೀಯ ಕಡಲ ವ್ಯಾಯಾಮ ನಡೀತು ಅಂತ ಕೊಟ್ಟಿದ್ದಾರೆ. ಏಕತಾ ಎಕ್ಸರ್ಸೈಸ್ ಯಾವಾಗ ನಡೀತು, ಯಾವ ದೇಶಗಳ ಮಧ್ಯೆ ನಡೀತು ಅಂತಂದ್ರೆ ಭಾರತ ಮತ್ತು ಮಾಲ್ಡೀವ್ಸ್ ದೇಶಗಳ ಮಧ್ಯೆ ಈ ಒಂದು ದ್ವಿಪಕ್ಷೀಯ ವ್ಯಾಯಾಮ ನಡೆದದ್ ನೋಡ್ರಿ. ಏಕತಾ 2025. ಭಾರತೀಯ ನೌಕಾಪಡೆ ಮತ್ತು ಮಾಲ್ಡೀವ್ಸ್ನ ನ್ಯಾಷನಲ್ ಡಿಫೆನ್ಸ್ ಫೋರ್ಸ್ ನಡುವಿನ ವಾರ್ಷಿಕ ದ್ವಿಪಕ್ಷೀಯ ಕಡಲ ವ್ಯಾಯಾಮವಾದಂತ ಏಕತಾ 2025 ಡಿಸೆಂಬರ್ನಲ್ಲಿ ಮಾಲ್ಡೀವ್ಸ್ನಲ್ಲಿ ಯಶಸ್ವಿಯಾಗಿ ಆಯೋಜನೆಗೊಂಡಿತ್ತು ನೋಡ್ರಿ. 2025ರಲ್ಲಿ ನಡೆದಂತ ವ್ಯಾಯಾಮ ಇದಾಗಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭದ್ರತೆ ಮತ್ತು ಪರಸ್ಪರ ಸಹಕಾರಕ್ಕೆ ಈ ವ್ಯಾಯಾಮ ಪ್ರಮುಖ ಆಗಿದೆ ಅಂತ ಹೇಳ್ತೀವಿ. ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ ಆಗಿದೆ ನೋಡ್ರಿ. ನೆಕ್ಸ್ಟ್, ಪ್ರತಿ ವರ್ಷ ವಿಶ್ವ ಮಾನವನ ಹಕ್ಕುಗಳ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಹ್ಯೂಮನ್ ರೈಟ್ಸ್ ಡೇ ಅನ್ನಾಗಿ ಯಾವಾಗ ಆಚರಣೆ ಮಾಡ್ತಾರ? ಪ್ರತಿ ವರ್ಷ ಮಾನವನ ಹಕ್ಕುಗಳ ದಿನಾಚರಣೆ. ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಡಿಸೆಂಬರ್ 10ನೇ ತಾರೀಕು ಈ ಒಂದು ದಿನವನ್ನಾಗಿ ಆಚರಣೆ ಮಾಡುತ್ತಾರೆ. 1948ರಲ್ಲಿ ವಿಶ್ವಸಂಸ್ಥೆ ಏನ್ ಮಾಡ್ತಪ್ಪ ಅಂತಂದ್ರೆ ಸಾರ್ವತ್ರಿಕವಾಗಿ ಮಾನವನ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸ್ತದ. ಇದಕ್ಕಾಗಿ ಇದರ ಒಂದು ನೆನಪಿಗಾಗಿ ಪ್ರತಿ ವರ್ಷ ಏನ್ ಮಾಡ್ತಾರ ಅಂದ್ರೆ ಡಿಸೆಂಬರ್ 10ರಂದು ವಿಶ್ವ ಮಾನವನ ಹಕ್ಕುಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದಾರೆ. ಮುಂದೆ ಕೂಡ ಆಚರಣೆ ಮಾಡ್ತಾ ಹೋಗುತ್ತಾರೆ. ಡಿಸೆಂಬರ್ 10 ಹ್ಯೂಮನ್ ರೈಟ್ಸ್ ಕಮಿಷನ್ ಏನಿದೆ ಅದು ಒಂದು ಮಾನವನ ಹಕ್ಕುಗಳ ದಿನಾಚರಣೆ ಮಾಡ್ತಾರೆ ನೋಡ್ರಿ. ಪ್ರತಿ ಮನುಷ್ಯನ ಮೂಲಭೂತ ಸ್ವಾತಂತ್ರ್ಯ ಮತ್ತು ಹಕ್ಕುಗಳ ರಕ್ಷಣೆ ಇದರ ಒಂದು ಮೂಲ ಧ್ಯೇಯವಾಗಿರುತ್ತೆ ನೋಡ್ರಿ. ಭಾರತೀಯ ರಾಷ್ಟ್ರೀಯ ಮಾನವನ ಹಕ್ಕುಗಳ ಆಯೋಗ ಇಲ್ಲಿ ಬಂತ ನೋಡ್ರಿ. ಇದರ ಒಂದು ಅಸ್ತಿತ್ವದಲ್ಲಿ ಬರ್ತದ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್. ಇದೇನಪ್ಪಾ ಅಂತಂದ್ರೆ ಭಾರತದ ಒಂದು ಹಕ್ಕುಗಳ ಬಗ್ಗೆ ಹೇಳ್ತದ ಸಂಸ್ಥೆ. ನೆಕ್ಸ್ಟ್, 2025ರ ಡಿಸೆಂಬರ್ನಲ್ಲಿ ಭಾರತೀಯ ವಾಯುಪಡೆಯು SDI ಮತ್ತು ಯಾವ ಒಂದು ಪ್ರತಿಷ್ಠಿತ IIT ಸಂಸ್ಥೆಯು ಸ್ಥಳೀಯ ವಾಯು ಸಂವಹನ ವ್ಯವಸ್ಥೆಯ ಅಭಿವೃದ್ಧಿ ಒಪ್ಪಂದಕ್ಕೆ ಮಾಡಿಕೊಂಡಿವೆ ಅಂತ ಕೊಟ್ಟಿದ್ದಾರೆ. ಸ್ಥಳೀಯ ವಾಯು ಸಂವಹನ ವ್ಯವಸ್ಥೆ ಅಭಿವೃದ್ಧಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದೇವೆ. ಯಾವ್ಯಾವ ಅಂದ್ರೆ ನಮ್ಮ ಒಂದು ಭಾರತೀಯ ವಾಯುಪಡೆ ಆಗಿರುವಂತ SDI ಮತ್ತು ಅದೇ ರೀತಿಗೆ IIT ಮದ್ರಾಸ್ ಇವೆರಡು ಒಪ್ಪಂದ ಮಾಡಿಕೊಂಡಿದ್ದ ನೋಡ್ರಿ ಇತ್ತೀಚೆಗೆ. ಭಾರತೀಯ ವಾಯುಪಡೆಯು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಮತ್ತು ITI ಮದ್ರಾಸ್ ಜಂಟಿಯಾಗಿ ಸುಧಾರಿತ ಗೂಢಲಿಪೀಕರಣ ಮತ್ತು ಸುರಕ್ಷಿತ ವಾಯು ಸಂವಹನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಈ ಒಂದು ಒಪ್ಪಂದವನ್ನು ಮಾಡಿಕೊಂಡಿವೆ. ಓಕೆ, ಇಲ್ಲಿ ಪ್ರಮುಖವಾಗಿ ಏನಪ್ಪಾ ಅಂತಂದ್ರೆ ರಕ್ಷಣಾ ಕ್ಷೇತ್ರಕ್ಕೆ ಸ್ವಾವಲಂಬನೆ ನೀಡಲು ಇದು ಮೊದಲ ಹೆಜ್ಜೆ ಆಗಿದೆ ಅಂತ ಹೇಳ್ಬೋದು. ತಂತ್ರಜ್ಞಾನ ಮತ್ತು ನಾವೀನ್ಯತೆಗೆ ಶೈಕ್ಷಣಿಕತೆಯಲ್ಲಿ ಇದು ಅತ್ಯಂತ ಪಾತ್ರ ವಹಿಸ್ತದ. ನೆಕ್ಸ್ಟ್, ಪ್ರತಿ ವರ್ಷ ವಿಶ್ವ ಮಣ್ಣು ದಿನವನ್ನು ಯಾವ ದಿನದಂದು ಆಚರಣೆ ಮಾಡ್ತಾರೆ ನೋಡ್ರಿ? ವರ್ಲ್ಡ್ ಸಾಯಿಲ್ ಡೇ ನೋಡ್ರಿ. ದಿನಗಳು ಕೂಡ ಹೇಳ್ತಾ ಇದನ್ನ ಡಿಸೆಂಬರ್ ಅಲ್ಲಿ ಏನ್ ಆಗಿದ್ದಾವೆ ದಿನಾಂಕಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೊಂದು ಮಿಸ್ ಆಗಿದೆ ನೋಡ್ರಿ. ಹಂಗೆ ಏನು ಮಿಸ್ ಆಗಿದೆ ಅಂದ್ರೆ
ಡಿಸೆಂಬರ್ 1ನೇ ತಾರೀಕು ಏನ್ ಮಾಡ್ತೀವಿ ನಾವು ವಿಶ್ವ ಏಡ್ಸ್ ದಿನವನ್ನಾಗಿ ಆಚರಣೆ ಮಾಡ್ತಾರ. ಇದು ಕೂಡ ಗೊತ್ತಿರಲಿ. ಓಕೆ, ಏಡ್ಸ್ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಡಿಸೆಂಬರ್ 1ನೇ ತಾರೀಕು ಆಚರಣೆ ಮಾಡ್ತಾರ ನೋಡ್ರಿ. ವಿಶ್ವ ಮಣ್ಣು ದಿನ ಯಾವಾಗ ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಡಿಸೆಂಬರ್ 5ನೇ ತಾರೀಕು ಆಚರಣೆ ಮಾಡ್ತಾರ. ಆರೋಗ್ಯಕರ ಮಣ್ಣಿನ ಪ್ರಾಮುಖ್ಯತೆ ಮತ್ತು ಮಣ್ಣಿನ ಸಂಪನ್ಮೂಲ ನಿರ್ವಹಣೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಡಿಸೆಂಬರ್ 5ರಂದು ವಿಶ್ವ ಮಣ್ಣು ದಿನವನ್ನಾಗಿ ಆಚರಣೆ ಮಾಡ್ತಾರ ನೋಡ್ರಿ. ಆಹಾರ ಭದ್ರತೆ ಮತ್ತು ಪರಿಸರ ಸಮತೋಲನ, ಮಣ್ಣಿನ ಸುರಕ್ಷತೆ ಅನಿವಾರ್ಯ ಆಗಿದೆ. ಅದಕ್ಕಾಗಿ ಈ ಒಂದು ದಿನವನ್ನು ಆಚರಣೆ ಮಾಡುತ್ತಾರೆ. FAO ಅಂತ ಹೇಳ್ತೀವಿ ನಾವು, ಆಹಾರ ಮತ್ತು ಕೃಷಿ ಸಂಸ್ಥೆ ನೋಡ್ರಿ. ಇದನ್ನು ಪ್ರಮುಖವಾಗಿ ಬೆಂಬಲಿಸ್ತದೆ. ಮಣ್ಣಿನ ಒಂದು ದಿನಾಚರಣೆ ಮಾಡ್ರಪ್ಪ ಅಂತ. ನೆಕ್ಸ್ಟ್ 2025ರ ಡಿಸೆಂಬರ್ನಲ್ಲಿ ಭಾರತ ಸರ್ಕಾರವು ಯಾವ ಒಂದು ರಾಜ್ಯದಲ್ಲಿರುವಂತ ಪಾರ್ವತಿ ಅರ್ಗ ಪಕ್ಷಿ ಅಭಯಾರಣ್ಯವನ್ನು ಪರಿಸರ ಸಂವೇದನಾ ವಲಯ ಎಂದು ಘೋಷಣೆ ಮಾಡಿದೆ. ಪಾರ್ವತಿ ಅರ್ಗ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಇದು ಕಂಡು ಬರ್ತ ನೋಡ್ರಿ, ಪಾರ್ವತಿ ಅರ್ಗ. ಜೈವಿಕ ವೈವಿಧ್ಯತೆ ಸಂರಕ್ಷಣೆ ಮತ್ತು ಪರಿಸರ ಒಂದು ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಏನ್ ಮಾಡ್ತಂದ್ರಿ, ಉತ್ತರ ಪ್ರದೇಶದಲ್ಲಿರುವಂತ ಪಾರ್ವತಿ ಅರ್ಗ ಪಕ್ಷಿ ಅಭಯಾರಣ್ಯವನ್ನು ಪರಿಸರ ಸಂವೇದನಾ ವಲಯವೆಂದು ಘೋಷಣೆ ಮಾಡಿದೆ. ಯಾವುದು? ಪಾರ್ವತಿ ಅರ್ಗ ಪಕ್ಷಿಧಾಮದಲ್ಲಿ ಕಂಡು ಬರ್ದ, UPಯಲ್ಲಿ ಕಂಡು ಬರ್ತದೆ, ಉತ್ತರ ಪ್ರದೇಶದಲ್ಲಿ. ಪಕ್ಷಿಧಾಮಗಳು ವಲಸೆ ಹಕ್ಕಿಗಳ ಸುರಕ್ಷತೆಗೆ ಆವಾಸ ಸ್ಥಾನವಾಗಿ ನೋಡಿ. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯಾರಿದ್ದಾರಪ್ಪ ಅಂತಂದ್ರೆ ಯೋಗಿ ಆದಿತ್ಯನಾಥ್ ಅವರು ಇದ್ದಾರೆ. ಇದರ ಒಂದು ರಾಜಧಾನಿ ಲಕ್ನೋ ಆಗಿದೆ. ಓಕೆ, ನೆಕ್ಸ್ಟ್ ಪ್ರತಿ ವರ್ಷ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನು ಯಾವ ಒಂದು ದಿನಾಚರಣೆ ಆಚರಣೆ ಮಾಡ್ತಾರೆ ನೋಡ್ರಿ. ದಿನಾಚರಣೆಯಲ್ಲಿ ಕೂಡ ಇಂಪಾರ್ಟೆಂಟ್ ಅಂತ ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರ? ಇದಕ್ಕೆ ಸರಿಯಾದ ಉತ್ತರ ಡಿಸೆಂಬರ್ 2ನೇ ತಾರೀಕು ಆಚರಣೆ ಮಾಡ್ತಾರ ನೋಡ್ರಿ. ಭೋಪಾಲ್ ಗ್ಯಾಸ್ ದುರಂತದಲ್ಲಿ ಪ್ರಾಣ ಕಳ್ಕೊಂಡವರ ಸ್ಮರಣಾರ್ಥವಾಗಿ ಮತ್ತು ಕೈಗಾರಿಕಾ ಮಾಲಿನ್ಯ ನಿಯಂತ್ರಣ ಮತ್ತು ಸುರಕ್ಷತೆಯ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಏನ್ ಮಾಡ್ತಾರ ಅಂದ್ರೆ ಡಿಸೆಂಬರ್ 2ನೇ ತಾರೀಕು ಈ ಒಂದು ರಾಷ್ಟ್ರೀಯ ಮಾಲಿನ್ಯ ನಿಯಂತ್ರಣ ದಿನವನ್ನಾಗಿ ಆಚರಣೆ ಮಾಡ್ತಾರ. ಇಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ ಭೂಪಾಲ್ ಅನಿಲ ದುರಂತ ಯಾವಾಗ ನಡೀತು ಅಂದ್ರೆ 1984ರಲ್ಲಿ ಡಿಸೆಂಬರ್ 2 ಅಥವಾ 3ರಲ್ಲಿ ನಡೀತದೆ. 2ನೇ ಅಥವಾ 3ನೇ ದಿನಾಂಕದಲ್ಲಿ ಏನಾಗ್ತದೆ ಅಂದ್ರೆ ಈ ಒಂದು ಭೂಪಾಲ್ ಅನಿಲ ದುರಂತ ನಡೀತದ. ಭೂಪಾಲ್ ಗ್ಯಾಸ್ ದುರಂತ ಸೋರಿಕೆ ಆದಂತ ಮಾರಕ ಅನಿಲ ಯಾವ್ದಪ್ಪ ಅಂತಂದ್ರೆ ಅದು ಮೀಥೇಲ್ ಐಸೋಸೈನೇಟ್ ಅಂತ ನಾವು ಕರಿತೀವಿ. ಇದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಪರಿಸರ ಸಂರಕ್ಷಣೆ ಕಟ್ಟುನಿಟ್ಟಾದಂತ ನಿಯಮಗಳ ಪಾಲನೆ ಅಗತ್ಯವಾಗಿರ್ತದೆ. ಅದಕ್ಕಾಗಿ ಈ ಒಂದು ದಿನಾಚರಣೆ ಮಾಡ್ತಾರೆ ನೋಡ್ರಿ. ಡಿಸೆಂಬರ್ 2ನೇ ತಾರೀಕು ಆಚರಣೆ ಮಾಡುತ್ತಾರೆ ನೋಡ್ರಿ. ನೆಕ್ಸ್ಟ್, ಭಾರತದಲ್ಲಿ ವೀರ್ ಬಾಲ್ ದಿವಸ್ ಅನ್ನು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರೆ? ವೀರ್ ಬಾಲ್ ದಿವಸ್ ಸರಿಯಾದ ಉತ್ತರ ಡಿಸೆಂಬರ್ 26ನೇ ತಾರೀಕು ಆಚರಣೆ ಮಾಡ್ತಾರೆ ನೋಡ್ರಿ, ವೀರ್ ಬಾಲ್ ದಿವಸ್. ಗುರು ಗೋವಿಂದ್ ಸಿಂಗ್ ಅವರ ಒಂದು ಸಾಹೇಬ್ ಜಾದಿಗಳ ಅತ್ಯುತ್ತಮ ತ್ಯಾಗ ಮತ್ತು ಧೈರ್ಯವನ್ನು ಸ್ಮರಿಸಲು ಡಿಸೆಂಬರ್ 26ರಂದು ವಿಶ್ವ ಅಂದ್ರೆ ವೀರ್ ಬಾಲ್ ದಿವಸನ್ನಾಗಿ ಆಚರಣೆ ಮಾಡ್ತಾರೆ ನೋಡ್ರಿ. ಇವರ ಒಂದು ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲು. ಸಿಖ್ ಧರ್ಮದ ಇತಿಹಾಸದಲ್ಲಿ ಈ ಒಂದು ದಿನವು ಪ್ರಮುಖವಾಗಿದೆ ಅಂತ ಹೇಳ್ತೀವಿ. ಭಾರತ ಸರ್ಕಾರ ಈ ದಿನವನ್ನು ಅಧಿಕೃತವಾಗಿ ರಾಷ್ಟ್ರೀಯ ದಿನವನ್ನಾಗಿ ಘೋಷಣೆ ಮಾಡಿದ್ದಾರೆ ಪ್ರಧಾನಮಂತ್ರಿ ಮೋದಿ ಅವರು. ನೋಡ್ರಿ, ಇಲ್ಲಿ ಪರೀಕ್ಷೆಯಲ್ಲಿ ಗುರು ಗೋವಿಂದ್ ಸಿಂಗ್ ಅವ್ರ ಬಗ್ಗೆ ಕೇಳಿದ್ರು, ಸಿಖ್ ಅವ್ರ ಬಗ್ಗೆ ಕೇಳಿದ್ರು. ನೀವು ಕೂಡ ಒಂದಿಸಿ ಬರೆಯಲ್ಲಿ ನೋಡಿರ್ತೀರಿ ಇಲ್ಲ. ಅದಕ್ಕಾಗಿ ನೋಡ್ರಿ, ಗುರು ಗೋವಿಂದ್ ಸಿಂಗ್ ಪ್ರಮುಖ ಆಗಿರ್ತಾನ ನೋಡ್ರಿ. ಈತ ಏನ್ ಮಾಡ್ತಾನ ಅಂದ್ರೆ ಖಾಲ್ಸಾ ಪದ್ಧತಿಯನ್ನ ತರ್ತಾನ. ಖಾಲ್ಸಾ ಒಂದು ಸೈನ್ಯವನ್ನು ಕಟ್ಟಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗುರು ಗೋವಿಂದ್ ಸಿಂಗ್ ಆಗಿದ್ದಾರೆ ನೋಡ್ರಿ. ನೆಕ್ಸ್ಟ್ 2025ರ ಡಿಸೆಂಬರ್ನಲ್ಲಿ ಭಾರತ ಮತ್ತು ಇಂಡೋನೇಷ್ಯಾ ದೇಶಗಳ ನಡುವಿನ 10ನೇ ಆವೃತ್ತಿಯ ಜಂಟಿ ವಿಶೇಷ ಪಡೆಗಳ ವ್ಯಾಯಾಮ ಯಾವುದು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗರುಡ ಶಕ್ತಿ ನೋಡಿ ಸ್ನೇಹಿತರೆ. ಗರುಡ ಶಕ್ತಿ ನಡೆದಿದ್ದೆ 10ನೇ ಒಂದು ಜಂಟಿ ಆವೃತ್ತಿ ವ್ಯಾಯಾಮ ಆಗಿದೆ. ಇದು ಭಾರತ ಮತ್ತು ಇಂಡೋನೇಷ್ಯಾದ. ಇಲ್ಲಿ ಯಾವ್ಯಾವ ದೇಶಗಳ ಮಧ್ಯೆ ಯಾವ್ಯಾವ ಎಕ್ಸರ್ಸೈಸ್ ಆಗುತ್ತೆ ಅಂತ ಗೊತ್ತಿರ್ಬೇಕು ನೋಡ್ರಿ. ವ್ಯಾಯಾಮಗಳು ಭಾರತ ಮತ್ತು ಇಂಡೋನೇಷ್ಯಾದ ಮಧ್ಯೆ ಈ ಒಂದು ವ್ಯಾಯಾಮ ನಡೀತದ. 10ನೇ ಆವೃತ್ತಿ ಇತ್ತೀಚೆಗೆ ನಡೆದದ. ಯಾವುದು? ಗರುಡ ಶಕ್ತಿ ಜಂಟಿ ಸಮರಾಭ್ಯಾಸ ಹಿಮಾಚಲ ಪ್ರದೇಶದ ಒಂದು ಬಕ್ಲೋನಲ್ಲಿ ಯಶಸ್ವಿಯಾಗಿ ನಡೆಸಿದ್ದಾರೆ. ಉಭಯ ರಾಷ್ಟ್ರಗಳ ನಡುವಿನ ಮಿಲಿಟರಿ ಸಹಕಾರ ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಸಾಮರ್ಥ್ಯ ಹೆಚ್ಚಿಸಲು ಇದು ಸಹಕಾರಿಯಾಗಿದೆ ನೋಡ್ರಿ. ಇಂಡೋನೇಷ್ಯಾ ವಿಶ್ವದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಹೊಂದಿರುವಂತ ಪ್ರಮುಖ ದೇಶವಾಗಿದೆ.
ಅತಿ ಹೆಚ್ಚು ಮುಸ್ಲಿಂ ಕಂಡು ಬರುವಂತ ದೇಶ ಯಾವ್ದಪ್ಪ ಅಂತಂದ್ರೆ ಅದು ಇಂಡೋನೇಷ್ಯಾ ಇದು ನೋಡ್ರಿ. ಗರುಡ ಶಕ್ತಿ ಯಾವ್ಯಾವ ದೇಶಗಳ ಮಧ್ಯೆ ನಡೀತದೆ ಅಂದ್ರೆ ಭಾರತ ಮತ್ತು ಇಂಡೋನೇಷ್ಯಾ ಮಧ್ಯೆ. ನೆಕ್ಸ್ಟ್, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನಾಗಿ ಯಾವ ದಿನಾಂಕದಂದು ಆಚರಣೆ ಮಾಡ್ತಾರಂತ ನಿಮಗ ಒಂದು ಪ್ರಶ್ನೆ ಕೊಡ್ತಾ ಇದೀನಿ ನೋಡ್ರಿ, ಕಾಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ಕ್ವಶನ್ ನಂಬರ್ 1 ಅಂತ ಹಾಕಿ ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ವಿರೋಧಿ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರಂತ ಹೇಳ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಬಂದ ನೋಡ್ರಿ, 2025 ಡಿಸೆಂಬರ್ನಲ್ಲಿ ಭಾರತ ಕ್ರಿಕೆಟ್ ತಂಡವು ಯಾವ ದೇಶದ ವಿರುದ್ಧ T20 ಮತ್ತು ODI ಸರಣಿಯನ್ನು ಆಡಿ ವಿಜಯಶಾಲಿ ಆಯ್ತಂತ ಕೊಟ್ಟಿದ್ದಾರೆ? ಯಾವ ಒಂದು ತಂಡದ ವಿರುದ್ಧ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಆಫ್ರಿಕಾ ತಂಡದ ವಿರುದ್ಧ ಈ ಒಂದು T20ಯಲ್ಲಿ ವಿಜಯಶಾಲಿ ಆಗಿದೆ ನೋಡ್ರಿ ನಮ್ಮ ಒಂದು ಭಾರತ. ದಕ್ಷಿಣ ಆಫ್ರಿಕಾ ಸರಿಯಾದ ಉತ್ತರ ಇದೆ ನೋಡ್ರಿ. ಇತ್ತೀಚೆಗೆ ನಡೆದಂತ ಈ ಒಂದು ಸರಣಿಯಲ್ಲಿ ಭಾರತದ ತಂಡವು ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸಿಗೆಸಿಂದ T20 ಹಾಗೂ ODI ಸರಣಿಯಲ್ಲಿ ಭರ್ಜರಿಯಾಗಿ ಜಯಶಾಲಿ ಆಗಿದೆ. ಈ ಒಂದು ಸರಣಿ ವರುಣ ಚಕ್ರವರ್ತಿ ಮತ್ತು ವಿರಾಟ್ ಕೊಹ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಕ್ರಿಕೆಟ್ ಕ್ರೀಡೆಯನ್ನು ನಿಯಂತ್ರಣ ಮಾಡುತ್ತದೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ನಾವು ಕರಿತೇವೆ. ನೆಕ್ಸ್ಟ್, ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನವನ್ನು ಶ್ರೀ ಶ್ರೀನಿವಾಸ ರಾಮಾನುಜನ್ ಅವರ ಒಂದು ಜನ್ಮದಿನವಾದ ನೆನಪಿಗಾಗಿ ಆಚರಣೆ ಮಾಡ್ತೀವಿ. ಅದು ಅವರ ಒಂದು ಜನ್ಮದಿನ ಯಾವಾಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆ. ದಿನಾಂಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಡಿಸೆಂಬರ್ 22. ಏನಪ್ಪಾ ಅಂತಂದ್ರೆ ಶ್ರೀನಿವಾಸ್ ರಾಮಾನುಜನ್ ಅವರ ಒಂದು ಜನ್ಮ ದಿನಾಂಕವಾಗಿರ್ತದೆ. ಇವರ ಒಂದು ನೆನಪಿಗಾಗಿ ಏನ್ ಮಾಡ್ತಾರೆ ಅಂದ್ರೆ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಇವರು ಒಬ್ರು ಗಣಿತ ತಜ್ಞ ಆಗಿರ್ತಾರೆ. ಓಕೆ, ಭಾರತ ಮಹಾನ್ ಗಣಿತ ತಜ್ಞ ಆಗಿರುವಂತಹ ಶ್ರೀನಿವಾಸ್ ರಾಮಾನುಜನ್ ಅವರ ಒಂದು ಜನ್ಮದಿನವಾಗಿರುವಂತಹ ಡಿಸೆಂಬರ್ 22ರಂದು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಗಣಿತ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಇವರ ಒಂದು ಏನೋ ಕೋಡ್ ಇದೆ ನೋಡಿ, 1729 ಏನೋ ಕೋಡ್ ಇದೆ ಇವ್ರದ್ದು. ಗಣಿತ ಒಂದು ಕ್ಷೇತ್ರಕ್ಕೆ ರಾಮಾನುಜನ್ ಅವರ ಕೊಡುಗೆ ಅಪಾರವಾಗಿದೆ ಅಂತ ಹೇಳ್ತೀವಿ. ಸಂಖ್ಯಾಶಾಸ್ತ್ರ ಗಣಿತದಲ್ಲಿ ಅವರ ಸಂಶೋಧನೆ ಕ್ರಾಂತಿಕಾರಿ ಆಗಿರುತ್ತೆ. ನೆಕ್ಸ್ಟ್, ಡಿಸೆಂಬರ್ನಲ್ಲಿ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಎಲೆಕ್ಟ್ರಿಕ್ ಅಗ್ರಿಕಲ್ಚರಲ್ ಟ್ರ್ಯಾಕ್ಟರ್ಗಳ ಏಕರೂಪ ಪರೀಕ್ಷೆ ಮಾನದಂಡ ಕೋಡ್ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿದೆ ನೋಡ್ರಿ, 1926/2025 ಇದರ ಕೋಡ್ ಆಗಿರುತ್ತೆ ಟ್ರ್ಯಾಕ್ಟರ್. ಕೇಂದ್ರ ಗ್ರಾಹಕ ವ್ಯವಹಾರಗಳ ಒಂದು ಸಚಿವಾಲಯ ಏನ್ ಮಾಡಿದೆ ಅಂದ್ರೆ ಇತ್ತೀಚೆಗೆ ಎಲೆಕ್ಟ್ರಿಕ್ ಕೃಷಿ ಟ್ರ್ಯಾಕ್ಟರ್ಗಳನ್ನು ಸುರಕ್ಷತೆ ಮತ್ತು ವಿಶ್ವಾಸ ಒಂದು ಸಾರತೆ ಕಾರ್ಯಕ್ರಮವಾಗಿ ಈ ಒಂದು ಮಾನದಂಡವನ್ನು ಬಿಡುಗಡೆ ಮಾಡಿದೆ. ಇದರ ಒಂದು ಕೋಡ್ IS 1962/2025 ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತಾರೆ ನೋಡ್ರಿ. ಇದನ್ನು ಅಭಿವೃದ್ಧಿ ಪಡಿಸಿದ ಕೃಷಿ ಯಂತ್ರೋಪಕರಣಗಳ ಆಧುನೀಕರಣಕ್ಕೆ ಇದು ಪ್ರಮುಖ ಹೆಜ್ಜೆಯಾಗಿದೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಪ್ರತಿ ವರ್ಷ ಅಂತಾರಾಷ್ಟ್ರೀಯ ವಲಸಿಗರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ? ಇಲ್ಲಿ ದಿನಾಂಕಗಳು ಇಂಪಾರ್ಟೆಂಟ್ ಆತ ನೋಡ್ರಿ. ದಿನಗಳು, ವ್ಯಾಯಾಮ ಮತ್ತು ಪ್ರಮುಖವಾದಂತ ಯಾರಾದ್ರೂ ಮರಣ ಹೊಂದಿದಂತ ವ್ಯಕ್ತಿಗಳು ಇರ್ತದೆ, ವಿಶೇಷತೆ ಇರುವಂತ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತೆ. ಅಂತಾರಾಷ್ಟ್ರೀಯ ವಲಸೆ ದಿನ ಯಾವಾಗ ಆಚರಣೆ ಮಾಡ್ತೀವಿ? ಡಿಸೆಂಬರ್ 18ಕ್ಕೆ ಆಚರಣೆ ಮಾಡ್ತಾರೆ ನೋಡ್ರಿ. ಜಾಗತಿಕ ವಲಸಿಗರ ಹಕ್ಕುಗಳ ಮತ್ತು ಕೊಡುಗೆಗಳು ಅವರ ಒಂದು ಎದುರಿಸುತ್ತಿರುವಂತ ಸವಾಲುಗಳ ಬಗ್ಗೆ ಜಾಗೃತಿ ಮೂಡಲು ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾರೆ. ಅಂತಾರಾಷ್ಟ್ರೀಯ ವಲಸಿಗರ ದಿನ ಡಿಸೆಂಬರ್ 18ನೇ ತಾರೀಕು. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ 2001 ಇಸ್ವಿಯಲ್ಲಿ ಈ ದಿನವನ್ನು ಅಧಿಕೃತವಾಗಿ ಘೋಷಣೆ ಮಾಡುತ್ತದೆ. ವಲಸಿಗರು ವಿಶ್ವದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ ನೋಡ್ರಿ. ನೆಕ್ಸ್ಟ್, 2025 ಡಿಸೆಂಬರ್ನಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಬ್ಯಾಂಕುಗಳಿಗಾಗಿ ಯಾವ ಒಂದು ಹೊಸ ವಿಮಾ ಜಾಗೃತಿಗೆ ಅನುಮೋದನೆ ನೀಡಿದೆ ಅಂತ ಹೇಳ್ಬೋದು. ಚೌಕೃತಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ರಿಸ್ಕ್ ಆಧಾರಿತ ನಿಕ್ಷೇಪ ಮತ್ತು ವಿಮಾ ಚೌಕಟ್ಟು ಸರಿಯಾದ ಉತ್ತರ ಇದೆ. ರಿಸ್ಕ್ ಆಧಾರಿತ ನಿಕ್ಷೇಪ ವಿಮಾ ಚೌಕಟ್ಟು ಡಿಸೆಂಬರ್ನಲ್ಲಿ ನಡೆದಂತ RBI ರಿಸರ್ವ್ ಬ್ಯಾಂಕ್ನ ಒಂದು ಕೇಂದ್ರ ಮಂಡಳಿ ಸಭೆಯಲ್ಲಿ ಬ್ಯಾಂಕುಗಳಿಗಾಗಿ ರಿಸ್ಕ್ ಆಧಾರಿತ ನಿಕ್ಷೇಪ ವಿಮಾ ಚೌಕಟ್ಟನ್ನು ಸಜ್ಜುಗೊಳಿಸಲು ಅನುಮೋದನೆ ನೀಡಲಾಗಿದೆ. ಓಕೆ, ಇಲ್ಲಿ ಠೇವಣಿ ವಿಮೆ ಮತ್ತು ಸಾಲ ಕ್ರೆಡಿಟ್ ಗ್ಯಾರಂಟಿ ನಿಗಮ ಇರುತ್ತೆ ನೋಡಿ, ಇದನ್ನು ಜಾರಿಗೆ ತರಲಿದೆ. ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಸುರಕ್ಷತೆ ಮತ್ತು ಸ್ಥಿರತೆಯನ್ನು ಕಾಪಾಡೋದು ಇದರ ಪ್ರಮುಖ ಸಹಕಾರಿ ಆಗ್ತದೆ. ನೆಕ್ಸ್ಟ್, ಪ್ರತಿ ವರ್ಷ ವಿಶ್ವ ಗಣಕ ಸಾಕ್ಷರತಾ ದಿನವನ್ನು ಯಾವ ದಿನಾಂಕದಂದು ಆಚರಣೆ ಮಾಡ್ತಾರ? ಕ್ವಶನ್ ನಂಬರ್ 2 ಅಂತ ಹಾಕಿ ಕಾಮೆಂಟ್ ಮಾಡ್ರಿ. ಓಕೆ, ನಿಮ್ಗೆ ಕೂಡ ಕ್ವಶನ್ ಇರ್ಬೇಕಲ್ಲ ಅದಕ್ಕೆ. ನೆಕ್ಸ್ಟ್,
2025ರಲ್ಲಿ ನಡೆದಂತ ಅರೆಸೇನಾ ಪಡೆ 62ನೇ ಸಂಸ್ಥಾಪನಾ ದಿನದ ಸಮಾರಂಭದಲ್ಲಿ ಕೇಂದ್ರ ಸಚಿವ ಅಮಿತ್ ಶಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದ್ರೆ ಯಾವ ಒಂದು ಅರೆ ಸೈನಿಕ ಪಡೆಯಲ್ಲಿ 62ನೇ ಒಂದು ಸಂಸ್ಥಾಪನೆ ಮಾಡಿಕೊಂಡಿದ್ದಾರೆ ನೋಡ್ರಿ ಈ ಒಂದು ಸೈನ್ಯ. ಇದಕ್ಕೆ ಸರಿಯಾದ ಉತ್ತರ ಸಶಸ್ತ್ರ ಸೀಮಾ ಬಲ ಅಂತ ಹೇಳೋದು ನಾವು, SSB. ಡಿಸೆಂಬರ್ನಲ್ಲಿ ನಡೆದಂತ ಸಶಸ್ತ್ರ ಸೀಮಾ ಬಲ 62ನೇ ಸಂಸ್ಥಾಪನಾ ದಿನದಲ್ಲಿ ಈ ಒಂದು ಕೇಂದ್ರ ಗೃಹ ಸಚಿವ ಆಗಿರುವಂತಹ ಅಮಿತ್ ಶಾ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಸಶಸ್ತ್ರ ಸೀಮಾ ಬಲ ಇದು ಸ್ಥಾಪನೆಯಾದ್ದು 1963ರಲ್ಲಿ ನೋಡ್ರಿ. ಭಾರತ ಮತ್ತು ಚೀನಾ ಯುದ್ಧದ ನಂತರ ಇದನ್ನು ಸ್ಥಾಪನೆ ಮಾಡ್ತಾರೆ 1963ರಲ್ಲಿ. ಇದು ಭಾರತದ ಗಡಿ ಪ್ರದೇಶಗಳ ರಕ್ಷಣೆಗೆ ಪ್ರಮುಖ ಪಾತ್ರ ವಹಿಸ್ತದ. ಸಶಸ್ತ್ರ ಸೀಮಾ ಬಲವನ್ನು SSB ಎಂದು ಕರೆಯುತ್ತಾರೆ. ITBP, ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್. ನೆಕ್ಸ್ಟ್, ಡಿಸೆಂಬರ್ 2025ರಲ್ಲಿ ಸಾಂಪ್ರದಾಯಿಕ ಒಲಿದ ಮರದ ಆಯುಧೋಣಿ INS ವಿ ಕೌಂಡಿನ್ಯ ಯಾವ ಒಂದು ಭಾರತೀಯ ಬಂದರಿನಿಂದ ಮಸ್ಕತ್ಗೆ ತನ್ನ ಮೊದಲ ಸಾಗರೋತ್ಯಾನವನ್ನು ಆರಂಭಿಸಿತು ಅಂತ ಕೊಟ್ಟಿದ್ದಾರೆ. ಇದು ಕೂಡ SD ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿತ್ತು INS ಕೌಂಡಿನ್ಯ ಬಗ್ಗೆ. ಸರಿಯಾದ ಉತ್ತರ ಪೋರ್ಬಂದರ್ನಿಂದ ಏನಾಗುತ್ತಂದ್ರೆ ಇದು ತನ್ನ ಮೊದಲ ಒಂದು ಅಭಿಯಾನ ಸ್ಟಾರ್ಟ್ ಮಾಡ್ತ ನೋಡ್ರಿ. ಭಾರತದ ಸ್ವದೇಶಿ ನಿರ್ಮಿತ ಆಗಿದೆ ನೋಡ್ರಿ ಇದು. ಸಾಂಪ್ರದಾಯಿಕ ಒಲಿದ ಒಂದು ಮರದ ಆಯುಧೋಣಿ INS ಕೌಂಡಿನ್ಯ ಗುಜರಾತ್ನ ಪೋರ್ಬಂದರ್ನಿಂದ ಡಿಸೆಂಬರ್ 29, 2025ರಂದು ಒಮನ್ನ ಮಸ್ಕತ್ಗೆ ತನ್ನ ಪ್ರಥಮ ಸಾಗರೋತ್ತರ ಯಾನವನ್ನು ಕೈಗೊಂಡಿತ್ತು ಅಂತ ನಾವು ಹೇಳುತ್ತೇವೆ. ಇಂಪಾರ್ಟೆಂಟ್ ಆಗಿರುವಂತ ವಿಷಯಗಳು. ಭಾರತದ ಪ್ರಾಚೀನ ಕಡಲ ಪರಂಪರೆ ಮತ್ತು ಆಯುಧೋಣಿ ತಯಾರಿಕಾ ಕೌಶಲ್ಯವನ್ನು ಇದು ಬಿಂಬಿಸ್ತದೆ. ಪೋರ್ಬಂದರ್ ಗುಜರಾತ್ದಲ್ಲಿ ಕಂಡು ಬರ್ತ ನೋಡ್ರಿ. ಐತಿಹಾಸಿಕ ಕಡಲ ತೀರದ ನಗರ ಆಗಿದೆ ಇದೊಂದು ಪೋರ್ಬಂದರ್ ಅನ್ನೋದು. ಓಕೆ, ಇವೆಷ್ಟೇನಪ್ಪ ಅಂತಂದ್ರೆ ಡಿಸೆಂಬರ್ ಆಗಿರುವಂತ ಪ್ರಮುಖ ಮಾಹಿತಿ. ಈ ಮಾಹಿತಿ ಏನಾದ್ರು ನಿಮ್ಗೆ ಇಷ್ಟ ಆಯ್ತಂದ್ರೆ ಜಲ್ದಿ ಲೈಕ್ ಬಟನ್ ಪ್ರೆಸ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡ್ರಿ. ಹೊಸಬರಾದರು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂತ ವಿಡಿಯೋಗಳಿಗಾಗಿ. ಓಕೆ, ಅದೇ ರೀತಿಯಾಗಿ ನಾವು ಹಾಕುವಂತ ಒಂದು ಪೋಸ್ಟ್ ಏನಿದೆ ಕ್ವಶನ್ಗಳು, ಆ ಕ್ವಶನ್ಗಳಿಗೆ ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಒಂದು ಆನ್ಸರ್ಗಳನ್ನು ಮಾಡಿ ಪ್ರಾಕ್ಟೀಸ್ ಆಗುತ್ತಾ. ಓಕೆ, ನಾವು ಪೋಸ್ಟ್ ಅಲ್ಲಿ ಕ್ವಶನ್ ಹಾಕ್ತೇನೆ, ಅದು ಕೂಡ ಹೇಳಿಕೆ ರೂಪದ ಪ್ರಶ್ನೆಗಳು. ಓಕೆ, ಈ ರೀತಿಯಾದಂತ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತಾ ನಮ್ಮ ತಲೆಯಲ್ಲಿ ಆ ಒಂದು ವಿಷಯದ ಮೇಲೆ ಹಿಡಿತ ಹೊಂದುತ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡ್ರಿ. ಓಕೆ, ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಸ್ನೇಹಿತರು ಎಲ್ಲರೂ ಮರಕ್ ಹೋಗ್ಬೇಡ್ರಿ. ಅದೇ ರೀತಿಗೆ ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಕೊಟ್ಟಂತ ಏನು ಕ್ವಶನ್ಗಳಿದ್ದಾವೆ ಅದರ ಕೂಡ ಕಮೆಂಟ್ ನಲ್ಲಿ ತಿಳಿಸ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.